ಅಮೆರಿಕ ಮತ್ತೆ ದಾಳಿ ಮಾಡಿದ್ರೆ ಕೇಬಲ್ ಅನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಈಗ ಬೆದರಿಕೆ ಕೊಟ್ಟಿದೆ. ಇಂಟರ್ನೆಟ್ ಕೇಬಲ್ ಕಟ್ ಮಾಡುವ ಬೆದರಿಕೆ. ಸಮುದ್ರದಲ್ಲೇ ಇರುವಂತಹ ಜಲಾಂತರ್ಗಾಮಿ ಕೇಬಲ್ಗಳಿವೆ. ಇದರ ಮಾಹಿತಿ ಇರುವಂತದ್ದು ಇರಾನ್ಗೆ ಮಾತ್ರ. ಹಾಗಾಗಿ ಈ ಕೇಬಲ್ಗಳನ್ನೇ ಕಟ್ ಮಾಡ್ತೀವಿ, ಮತ್ತೊಮ್ಮೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಕ್ಲೌಡ್ ಕೇಬಲ್ ಮತ್ತು ಇಂಟರ್ನೆಟ್ ಕೇಬಲ್ಗಳು ಕಜಾಕಿಸ್ತಾನ್ ಮೂಲಕ ಜರ್ಮನಿಗೆ ರಷ್ಯಾ ತೈಲ ಕೂಡ ರಫ್ತಾಗ್ತಿತ್ತು. ತೈಲ ದರ ಏರುಮುಖ ಆಗಿರಲು ಇದೀಗ ಏರುಮುಖ ಮಾಡಲಿಕ್ಕೆ ರಷ್ಯಾ ಕೂಡ ಒಂದು ಕಡೆ ಪ್ಲಾನ್ ಮಾಡಿಕೊಂಡಿದೆ. ಕಾರಣ ಏನು ಅಂತಂದ್ರೆ ತೈಲ ದರ ಹೇಗಾದ್ರೂ ಮಾಡಿ ಏರಿಕೆ ಮಾಡಬೇಕು ಅಂತ ಹೇಳಿ ರಷ್ಯಾ ಏನ್ ಪ್ಲಾನ್ ಮಾಡ್ಕೊಂಡಿದೆಯಲ್ಲ, ಇದರಲ್ಲಿ ಎಲ್ಲೋ ಒಂದು ರೀತಿಯಾಗಿ ಇದು ಪರೋಕ್ಷವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಒಂದು ರಾಷ್ಟ್ರ. ಅದು ಕೂಡ ಯುದ್ಧ ಆರಂಭ ಆದಾಗಿನಿಂದಲೂ ಕೂಡ ಒಂದು ರಾಷ್ಟ್ರ ಸಪೋರ್ಟ್ ಮಾಡ್ತಾ ಇದೆ ಇರಾನ್ಗೆ ಅಂತಂದ್ರೆ ಅದು ರಷ್ಯಾ ಹಾಗೂ ಒಮನ್. ಎರಡೂ ರಾಷ್ಟ್ರಗಳು ಕೂಡ ಒಂದಷ್ಟು ಸಪೋರ್ಟ್ ಮಾಡ್ತಾ ಇರುವಂತದ್ದು. ಈಗ ರಷ್ಯಾ ಕೂಡ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ.